ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಪಿಕಾ ಕಿಚನ್ ಪಾವಗಡ. ನಾನು ಇವತ್ತು ಗೋರಿಕಾಯಿ ಬಜ್ಜಿ ಮಾಡಿದ್ದೀನಿ. ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಹಸಿಮೆಣಸಿನಕಾಯಿ, ಕಡಲೆ ಬೀಜ, ಗೋರಿಕಾಯಿ, ಆಮೇಲೆ ಸ್ವಲ್ಪ ಈರುಳ್ಳಿ, ಟೊಮೊಟೊ. ಫಸ್ಟಿಗೆ ಹಸಿಮೆಣಸಿನಕಾಯಿ, ಕಡಲೆ ಬೀಜ ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ನೀರು ಹಾಕ್ಕೋಬಾರ್ದು, ಸುಮ್ಮನೆ ಸ್ವಲ್ಪ ಅದು ದರಿಯಾಗಿ ರುಬ್ಬಬೇಕು. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕ್ಕೊಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ. ಹಾಕೊಂಡ್ಮೇಲೆ ನೋಡಿ ದರಿ ಆಗಿದೆ, ಫುಲ್ ನುಣ್ಣಾಗಿ ಇರಬಾರ್ದು. ಅದಕ್ಕೆ ಮತ್ತೆ ಸ್ವಲ್ಪ ಗೋರಿಕಾಯಿ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನೋಕೆ ಸ್ವಲ್ಪ ಸೈಡ್ಗೆ ಇಟ್ಕೊಂಡು ಮಿಕ್ಕಿರೋದು ಹಾಕಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಫುಲ್ ನುಣ್ಣಗೆ ಹಾಕ್ಬಾರ್ದು, ಅದನ್ನು ಸ್ವಲ್ಪ ದರಿಯಾಗಿ ಇರಬೇಕು. ನೋಡಿ, ಗೋರಿಕಾಯಿ ಮುಕ್ಕಾಲು ಭಾಗ ಹಾಕಿದ್ರೆ ಅರ್ಧ ಭಾಗ ಆಗಿದೆ. ಇವಾಗ ಅದೆಲ್ಲ ಒಂದು ಗಿಣ್ಣೆಯಲ್ಲಿ ತಕೊಬಿಡೋಣ. ಮಿಕ್ಸಿಗೆ ಹಾಕಿರೋದೆಲ್ಲ ಗಿಣ್ಣೆಯಲ್ಲಿ ಹಾಕೊಬಿಟ್ಟು ಆಮೇಲೆ ಉಳಿದಿರೋ ಗೋರಿಕಾಯಿನು ಅದಕ್ಕೆ ಹಾಕ್ಕೊಬಿಡೋಣ. ಹಾಕ್ಕೊಬಿಟ್ಟು ಆಮೇಲೆ ಕಟ್ ಮಾಡಿರೋ ಟೊಮೊಟೊನು ಅದಕ್ಕೆ ಹಾಕಿ ನೀಟಾಗಿ ಕೈಯಲ್ಲೆಲ್ಲ ಕಲಿಸ್ಕೊಬಿಡೋಣ. ಕಲಿಸ್ಕೊಂಡು ಸೈಡ್ಗೆ ಇಕ್ಕಿ ಹಂಗೆ ಪಾತ್ರೆ ಇಟ್ಕೊಂಡು, ಇದೇನು ತುಂಬ ಹೊತ್ತೆ ನೆನೆಯಂಗಿಲ್ಲ, ಸುಮ್ಮನೆ ಕಲಸಿ ಹಂಗೆ ಹಾಕೋದು ಅಷ್ಟೇ. ಮಿಕ್ಸಿ ಜಾಗದಾಗ ಸ್ವಲ್ಪ ನೀರು ಹಾಕ್ಕೋಬೇಕು. ಆಮೇಲೆ ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನಾನು ಇದಕ್ಕೆ 1.5 ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ಕುಕ್ಕರ್ ಇಟ್ಕೊಬಿಟ್ಟು ಅದರಲ್ಲಿ 1.5 ಸ್ಪೂನ್ ಆಯಿಲ್ ಹಾಕಿ, ಆಯಿಲ್ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಕಾಳು ಆದ್ಮೇಲೆ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋರಿಕಾಯಿ ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ, ಇದು ಮಾತ್ರ ತುಂಬಾ ಟೇಸ್ಟಿ ಇರುತ್ತೆ. ಗೋಲ್ಡನ್ ಕಲರ್ ಬಂದ್ಮೇಲೆ ಗೋರಿಕಾಯಿ ಎಲ್ಲ ಮಿಕ್ಸಿಗೆ ಹಾಕಿ ತಿಕ್ಕಿದ್ವಲ್ಲ ಅದೆಲ್ಲ ನೀಟಾಗಿ ಹಾಕ್ಕೊಬಿಡೋಣ. ಇದೆಲ್ಲ ಫುಲ್ಲು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಬೇಕು. ಅವಾಗ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ಚೆನ್ನಾಗಿರುತ್ತೆ ಕಡಲೆ ಬೀಜದಿ. ನಾನು ಸ್ವಲ್ಪ ಬಿಸಿ ನೀರು ಇಟ್ಕೊಳ್ತೀನಿ ಅದಕ್ಕೆ. ಆಮೇಲೆ ತಲೆ ಅಂಟಿದ್ರೆ ಇವಾಗ ಹಾಕಿದ್ದೀನಲ್ಲ ಅದೇ ಗಿಣ್ಣೆಯಲ್ಲಿ ನೀಟಾಗಿ ತೊಳೆದು ಅದು ಸ್ವಲ್ಪ ಹಾಕ್ತೀನಿ ಅದಕ್ಕೆ. ಆಮೇಲೆ ಸ್ಪೂನ್ ಉಪ್ಪು, ಸ್ಪೂನ್ ಅರಿಶಿನ ಹಾಕಿ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಹಸಿ ಸ್ಮೆಲ್ ಎಲ್ಲ ಗೋರಿಕಾಯ್ದು ಹೋದ್ಮೇಲೆ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೋಬೇಕು, ಇಲ್ಲಾಂದ್ರೆ ಅದು ಎಲ್ಲ ಅಂಟ್ಕೊಬಿಡುತ್ತೆ. ಯಾಕಂದ್ರೆ ಕಡಲೆ ಬೀಜ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ತಲೆ ಅಂಟ್ಕೊಳ್ಳುತ್ತೆ. ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ 6 ನಿಮಿಷ ಫ್ರೈ ಮಾಡಿದ್ರೆ ಅವಾಗ ಇದರಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ, ಎಲ್ಲ ಬೆಂದಿರುತ್ತೆ. ಗೋರಿಕಾಯಿ ಒಂದು ಬೆಂದಿರಲ್ಲ ಅಷ್ಟೇ. ಅದು ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕೊಂಡ್ರೆ ಬೇಗ ಬೇಯುತ್ತೆ, ಇಲ್ಲಾಂದ್ರೆ ತಣ್ಣೀರು ಹಾಕೊಂಡ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ನಾನು ಸ್ವಲ್ಪ ಬಿಸಿ ನೀರು ಇಟ್ಕೊಂಡಿದ್ದೀನಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಹಾಕಿದ್ರು ಸಾಕು, ಜಾಸ್ತಿ ಹಾಕಿದ್ರು ಸಾಕು. ಹೆಂಗಿದ್ರು ಸಾಂಬಾರು ಗಟ್ಟಿ ಆಗಿರುತ್ತೆ ಇದು. ಯಾಕಂದ್ರೆ ಕಡಲೆ ಬೀಜ ಹಾಕಿದ್ಮೇಲೆ ಏನೇ ಸಾಂಬಾರು ತಣ್ಣಗಾದ್ಮೇಲೆ ತುಂಬಾ ಅಂದ್ರೆ ತುಂಬಾ ಗಟ್ಟಿ ಆಗಿರುತ್ತೆ. ಆಮೇಲೆ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಜಿಲ್ ಬಿಡೋಣ. 3 ವಿಜಿಲ್ ಬಿಟ್ರೆ ಗೋರಿಕಾಯಿ ತುಂಬಾ ಸ್ಮೂತ್ ಆಗಿ ಬೆಂದಿರುತ್ತೆ, ಅಷ್ಟೇ ಚೆನ್ನಾಗೇ ಇರುತ್ತೆ. 3 ವಿಜಿಲ್ ಆದ್ಮೇಲೆ ಒಂದ್ಸತಿ ಎತ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ನೋಡ್ದಾ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸ್ವಲ್ಪ ನೀರು ಅನಿಸ್ತೈತೆ, ಆದ್ರೂ ಸ್ವಲ್ಪ ಇಕ್ಕಿದ್ರೆ ತಣ್ಣಗಾದ್ಮೇಲೆ ತುಂಬಾ ಗಟ್ಟಿ ಆಗ್ಬಿಡುತ್ತೆ ಕಡಲೆ ಬೀಜದೆಲ್ಲ ಸೇರಿ. ತುಂಬಾ ಟೇಸ್ಟಿ ಅಂದ್ರೆ ಟೇಸ್ಟಿಯಾಗಿರುತ್ತೆ. ಆಮೇಲೆ ಎಲ್ಲ ಒಂದು ಗಿಣ್ಣೆಯಲ್ಲಿ ನಾವು ಸರ್ವ್ ಮಾಡ್ಕೊಳ್ಳೋಣ. ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ನಾನು ಮಾಡೋ ಅಡುಗೆ ಎಲ್ಲ ನಿಮಗೆ ಬರುತ್ತೆ, ನೀವು ನೋಡ್ಬೋದು. ನೋಡ್ತಾ ಎಲ್ಲ ಗೋರಿಕಾಯಿ ಒಂದು ಗಿಣ್ಣೆಗೆ ಹಾಕಿ ಸರ್ವ್ ಮಾಡ್ಕೊಂಡು ಬಾಯ್.